ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗೆ ಮನೆ ಹಾಕಿಲ್ಲ, ದೇಶದ ಅಭಿವೃದ್ಧಿಗೆ ಜನ ಮತ ಹಾಕಿದ್ದಾರೆ. ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರ ವಿಜಯೋತ್ಸವ, ಸಾರ್ವಜನಿಕರಿಗೆ ಸಿಹಿ ವಿತರಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ನೀಡಿ ಜನರ ಮತವನ್ನು ಸೆಳೆಯುವ ಯತ್ನ ಮಾಡಿದ್ದರೂ ಜನರು ಅದಕ್ಕೆ ಮಣೆ ಹಾಕದೆ ಸುಭದ್ರ ದೇಶಕ್ಕಾಗಿ ಪ್ರಧಾನಿ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರದ ಗದ್ದೆಗೆ ಏರಲು ವಿಜಯಪುರ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರಿಗೆ ಮತವನ್ನ ಹಾಕಿದ್ದಾರೆ ಎಂದು ಬಿಜೆಪಿ ಪಕ್ಷದ ಮುಖಂಡ ಸೋಮನಗೌಡ ಬಿರಾದಾರ್ ಹೇಳಿದರು. ಅವರು ಮಂಗಳವಾರ ಪಟ್ಟಣದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತಗಳಲ್ಲಿ ಅವಳಿ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಕ್ಕೆ ವಿಜಯೋತ್ಸವ ಆಚರಿಸಿ ಮಾತನಾಡಿದರು. ನಾವು ಜನರಿಗೆ ಹೇಳಲಿಕ್ಕೆ ಬಯಸ್ತೀವಿ, ರಾಜ್ಯದಲ್ಲಿ ಸಾಕಷ್ಟು ಬಿಟ್ಟಿ ಭಾಗ್ಯವನ್ನು ಜನರಿಗೆ 5 ಭಾಗ್ಯಗಳನ್ನು ಕೊಟ್ಟು ಸಾಕಷ್ಟು ವೋಟ್ ಕಲೆಕ್ಟ್ ಮಾಡಿಕೊಂಡು ಇವತ್ತು ಹೆಚ್ಚಿನ ಸೀಟ್ ಗೆಲ್ಲಬೇಕಂತ ಸಾಕಷ್ಟು ಕಾಂಗ್ರೆಸ್ನವರು ಪ್ರಯತ್ನ ಮಾಡಿದ್ರು. ಜನ ಮೋದಿ ಸರ್ಕಾರ ನೋಡಿ ಜನ ನಮ್ಮ ದೇಶ ಅಭಿವೃದ್ಧಿಗೋಸ್ಕರ, ದೇಶದ ಏಕತೆಗೋಸ್ಕರ ಇವತ್ತು ನಮ್ಮ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ನಮ್ಮ ಎಲ್ಲ ಮತದಾರರು, ಮುಖಂಡರು ಎಲ್ಲರೂ ಕೂಡ ಇವತ್ತು ನಮ್ಮ ಮತ್ತೆ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಇವತ್ತು ತಯಾರಿಯಲ್ಲಿ ನಿಂತು ಇವತ್ತು ವಿಜಯೋತ್ಸವವನ್ನು ನಾವು ಅಭ್ಯರ್ಥಿಗಳಾದಂಥ ರಮೇಶ್ ಜಿಗಜಿಣಗಿ ಸಾಹೇಬರು ಇವತ್ತು ಜೈಬೇರಿ ಬಾರಿಸಿದ್ದಾರೆ. ಜಿಲ್ಲೆಯಾದ್ಯಂತ ಇವತ್ತು ನಮ್ಮ ಎಲ್ಲ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಇವತ್ತು ವಿಜಯೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ನಮ್ಮ ದೇಶದ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಮ್ಮ ಮತಕ್ಷೇತ್ರದ ಎಂಪಿಗಳಾದಂಥ ರಮೇಶ್ ಜಿಗಜಿಣಗಿ ಅವರು ಕೈ ಎತ್ತುವ ಮುಖಾಂತರ ಮತ್ತೊಮ್ಮೆ ನಮ್ಮ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಬಿಜೆಪಿ ಪಕ್ಷದ ಮುಖಂಡ ವಿಕ್ರಮ್ ಒಸ್ವಾಲ್ ಮಾತನಾಡಿ, ನಾವು ನಿರೀಕ್ಷೆ ಮಾಡಿದಷ್ಟು ಸೀಟ್ ದೇಶದಲ್ಲಿ ಬರದೇ ಇದ್ದರೂ ಗೆದ್ದು ಬಂದಂತಹ ಎಲ್ಲರೂ ಮಜಬೂತ್ ಅಭ್ಯರ್ಥಿಗಳೇ ಆಗಿದ್ದಾರೆ. ಎನ್ಡಿಎ ಮೈತ್ರಿಯಲ್ಲಿರುವ ಮಿತ್ರ ಪಕ್ಷದವರಿಗೆ ಕಾಂಗ್ರೆಸ್ ಸೆಳೆಯುವ ವಿಫಲ ಯತ್ನ ಮಾಡಿತಷ್ಟೇ. ದೇಶದ ಸುಭದ್ರತೆಗೆ, ಅಭಿವೃದ್ಧಿಗೆ ಮೋದಿಯವರನ್ನ ಮಿತ್ರ ಪಕ್ಷದವರು ಬೆಂಬಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರ ದಕ್ಷ ಆಡಳಿತ ಮುಂದುವರಿಯಲಿದೆ ಎಂದರು. ಒಂದು ಸಂದರ್ಭದಲ್ಲಿ ಮತ್ತೆ ಮೋದಿ ಅವರಿಗೆ ಹಾಗೂ ಬಿಜೆಪಿಗೆ ಎಲ್ಲರೂ ಮತದಾರರು ಹಾಗೂ ಪಕ್ಷಾತೀತವಾಗಿ ನರೇಂದ್ರ ಮೋದಿ ಅವರಿಗೆ ಮತ ಹಾಕಿ ಮತ್ತೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯನ್ನು ಸಾಧನೆ ಮಾಡಿದ್ದಾರೆ. ಈ ಒಂದು ಹ್ಯಾಟ್ರಿಕ್ ಸಾಧನೆಗೆ ನಾನು ಎಲ್ಲ ಮತದಾರ ಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತೆ ನಮ್ಮ ಸದೃಢವಾದ ಸರ್ಕಾರ ಹಾಗೂ ಇದ್ದ ಎಲ್ಲ ಆಶ್ವಾಸನೆಗಳನ್ನು ಮತ್ತು ಈ 370 ನಿಧಿ ಆಗಲಿ, ಭಯೋತ್ಪಾದಕರ ನಿವಾರಣೆ ಆಗಲಿ, ಭ್ರಷ್ಟಾಚಾರ ಆಗಲಿ, ಇಲ್ಲಿ ಇನ್ನೂ ಹಾಗೆ ಮುಂದುವರಿತದೆ. ಆದರೆ ಕೆಲವೊಬ್ಬರು ನಾವು ಹೇಳ್ತಿರ್ಬೋದು, ನಮಗೆ ಸೀಟ್ ಕಡಿಮೆ ಬಂದಿರಬಹುದು, ಆದ್ರೆ ಸೀಟ್ ಏನು ಬಂದಾವಲ್ಲ ಮಜಬೂತ್ ಬಂದಾವು. ನಾವು ಇನ್ನುಳಿದ ಪಕ್ಷಗಳಿಗೆ ಭಿಕ್ಷೆ ಬಿಡುವಂಥ ಸೀಟುಗಳು ನಮ್ಮಲ್ಲಿಲ್ಲ. ಈಗೇನು ನಮ್ಮ ಮೈತ್ರಿ ಪಕ್ಷಗಳು ಅದಾವು, ಅವ್ರಿಗೆ ಕಾಂಗ್ರೆಸ್ನವ್ರು ರಗಡ ಆಮಿಷಗಳನ್ನು ಒಡ್ಡಿದರು. ಅವರು NDAದಲ್ಲೇ ನಾವು ಇರ್ತೀವಿ, ಪ್ರಧಾನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಸಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಕಾರ್ಯಕರ್ತರು ಯಾರೂ ನಾವು ಮನಸ್ಸನ್ನು ತಾಪ ಮಾಡಿಕೊಳ್ಳುವ ಕೆಲಸ ಇಲ್ಲ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡ್ತೀವಿ. ಬಿಜೆಪಿಯನ್ನು ಇನ್ನೂ ಸದೃಢವಾಗಿ ನಾವು ಹಿಂದುತ್ವವನ್ನು ಹಿಂಗೆ ಮುಂದುವರಿಸ್ತೀವಿ ಅಂತ ಹೇಳಿ ಬೋಲೋ ಭಾರತ್ ಮಾತಾ ಕಿ ಬಿಜೆಪಿಗೆ, ನರೇಂದ್ರ ಮೋದಿ ಅವರಿಗೆ. ಬಿಜೆಪಿ ಪಕ್ಷದ ಮುಖಂಡರುಗಳಾದ ಡಾಕ್ಟರ್ ವೀರೇಶ್ ಪಾಟೀಲ್, ಸಿರಿಶೇಲ್ ದೊಡ್ಡಮನಿ, ಲಕ್ಷ್ಮಣ್ ಬಿಜ್ಜೂರ್, ಬಸವರಾಜ್ ಗುಳಬಾಳ್, ಸಂಗಮ್ಮ ದೇವರಳ್ಳಿ, ಸಿದ್ದರಾಜ್ ಹೊಳಿ ಮಾತನಾಡಿ, ಸೋಲಿಲ್ಲದ ಸರದಾರ ರಮೇಶ್ ಜಿಗಜಿಣಗಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸೋಲಿನ ರುಚಿಯನ್ನ ನೀಡಿದ್ದಾರೆ. ರಮೇಶ್ ಜಿಗಜಿಣಗಿ ಅವರ ಹ್ಯಾಟ್ರಿಕ್ ಗೆಲುವಿನ ಹಿಂದೆ ಬಿಜೆಪಿ ಪಕ್ಷದ ಮಾಜಿ ಶಾಸಕರಾದ AS ಪಾಟೀಲ್ ನಡಹಳ್ಳಿ ಅವರು ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರ ಶ್ರಮವಿದೆ ಎಂದರು. ಅತ್ಯಂತ ಯಶಸ್ವಿಯಾಗಿ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಆರಿಸಿ ಬಂದಿರುವಂಥದ್ದು. ನಾವು 400 ದಾಟಬೇಕು ಅನ್ನುವಂಥ ನಮ್ಮ ಉದ್ದೇಶ ಇದ್ರೂ ಕೂಡ ನಾವು 300ಕ್ಕೆ ಸನಿಹಕ್ಕೆ ಬಂದು ನಾವು ನಮ್ಮ ಸರ್ಕಾರವನ್ನು ರಚಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ದಾಪುಗಾಲ ಆಗ್ತಾ ಇದ್ದೀವಿ.
ಅದೇ ರೀತಿಯಾಗಿ ನಮ್ಮ ಬಿಜಾಪುರ ಮತಕ್ಷೇತ್ರದಲ್ಲೂ ಕೂಡ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರ ಈ ಗೆಲುವಿಗೆ ನಮ್ಮ ಎಲ್ಲ ಮುದ್ದೇಬಿಹಾಳಿನ ಕಾರ್ಯಕರ್ತರು, ಅದೇ ರೀತಿಯಾಗಿ ನಮ್ಮ ಮಾಜಿ ಶಾಸಕರಾದಂಥ ಎಸ್ ಪಾಟೀಲ್ ನಡಹಳ್ಳಿ ಅವರು, ಜಿಲ್ಲಾಧ್ಯಕ್ಷರಾದಂಥ ಆರ್ ಎಸ್ ಪಾಟೀಲ್ ಕೂಜ್ವಾಳ್ ಅವರು ಪಕ್ಷಾತೀತವಾಗಿ ನಮ್ಮ ರಮೇಶ್ ಜಿಗಜಿಣಗಿ ಅವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಕ್ಕೆ ಈ ನಮ್ಮ ಮುದ್ದೇಬಿಹಾಳ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಮುಖಂಡರಿಗೆ ಎಲ್ಲ ಮತ್ತು ಮೋರ್ಚಾದವ್ರಿಗೆ ಎಲ್ಲ ಇದರವ್ರಿಗೆ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯ ಕೊಟ್ಟು ಆ ಬಿಟ್ಟಿ ಭಾಗ್ಯಗಳನ್ನು ಎಲ್ಲರೂ ಧಿಕ್ಕರಿಸಿ ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಜೊತೆಗೂಡಿ ನಮ್ಮ ರಮೇಶ್ ಜಿಗಜಿಣಗಿ ಅವರಿಗೆ ಮತ ಹಾಕಿ ಅವರು ಆರಿಸಿ ತಂದಿದ್ದಾರೆ. ನಮ್ಮ ರಮೇಶ್ ಜಿಗಜಿಣಗಿ ಅವರು ಪ್ರತಿ ಸಲ ಬಂದಾಗ ಪ್ರಚಾರದಲ್ಲಿ ಬಂದಾಗ ಹೇಳ್ತಿದ್ರು, ನಾ ಇದೊಂದ್ಸಲ ನಮ್ಮ ಕಡೆ ಚಾನ್ಸ್ ಅಪ್ಪ, ನಮ್ಮ ಇದೊಂದ್ಸಲ ಆರಿಸ್ಕೊಂಬರ್ರಿ, ನಾ ಮೋದಿ ಇದೊಂದ್ಸಲ ಪ್ರಧಾನಿ ಮಾಡೋಕ್ಕೆ ನಾ ಕೈ ಎತ್ತಿ ಹೇಳ್ತೀನಿ ಅಂತ ಹೇಳ್ತಿದ್ದ. ಅವ್ರು ಆಶೆದಂತೆ ರಮೇಶ್ ಜಿಗಜಿಣಗಿ ಆಶೆದಂತೆ ನೆರವೇರಿದೆ. ಅದೇ ರೀತಿಯಾಗಿ ರಮೇಶ್ ಜಿಗಜಿಣಗಿ ಅವರು ಹೋಗಿ ನಮ್ಮ ಮೋದಿ ಸರ್ಕಾರ ಮಾಡಲಿಕ್ಕೆ ಕೈ ಎತ್ತಿ ಅವ್ರಿಗೆ ಜಯಬೇರಿ ಬಾರಿಸುತ್ತಾ ಲೋಕಸಭಾ ಸದಸ್ಯರಾದಂಥ ರಮೇಶ್ ಜಿಗಜಿಣಗಿ ಅವರು ಎಲ್ಲ ನಮ್ಮ BJP ಕಾರ್ಯಕರ್ತರು ಹಾಗೂ ನಮ್ಮ AS ಪಾಟೀಲ್ ಮುದ್ದೇಬಿಹಾಳ ಮತಕ್ಷೇತ್ರದ ಮಾಜಿ ಶಾಸಕರ ನೇತೃತ್ವದಲ್ಲಿ ಅತಿ ಪ್ರಾಮಾಣಿಕವಾಗಿ ಈ ಕರ್ನಾಟಕ ಸರ್ಕಾರದ ಬಿಟ್ಟಿ ಭಾಗ್ಯವನ್ನು ನಾವು ಧಿಕ್ಕರಿಸಿ ಜನ ಇವತ್ತು ಎಲ್ಲ ನಮ್ಮ ಮೋದಿಯವರಿಗೆ ಪ್ರಸಕ್ಕೆ ರಮೇಶ್ ಜಿಗಜಿಣಗಿ ಅವರಿಗೆ ಎಲ್ಲರೂ ಕಾರ್ಯಕರ್ತರು ಹಾಗೂ BJP ಮತದಾರರು ಎಲ್ಲರೂ ಕೂಡಿ ಶ್ರಮವಹಿಸಿ ಇವತ್ತು ವಿಜಯೋತ್ಸವ ಆಚರಣೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿನ ರುಚಿಯನ್ನು ನಾವು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ತೋರಿಸಿದ್ದೇವೆ. ಅದಕ್ಕೆ ನಮ್ಮ ಅಭ್ಯರ್ಥಿ ಜಿಗಜಿಣಗಿ ಒಂದು ಮಾತು ಹೇಳ್ತಿದ್ದ, ಸೋಲಾದಿಲ್ಲ ಒಂದು ಮಾತು ಹೇಳ್ತಿದ್ದ. ಅದಕ್ಕೆ ಇವತ್ತ ನಮ್ಮ AS ಪಾಟೀಲ್ ಸಾಹೇಬ್ರಾಯ್ತು, ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಹಗಲಿರು ದುಡಿದು ನಮ್ಮ ರಮೇಶ್ ಜಿಗಜಿಣಗಿ ಅವ್ರನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಅವ್ರನ್ನ ಹ್ಯಾಟ್ರಿಕ್ ಹೀರೋ ಆಗಿ 3ನೇ ಬಾರಿ ಪ್ರಧಾನಮಂತ್ರಿಯನ್ನ ಮಾಡಿದ್ದಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿಕೂಟದ ಫಲವಾಗಿ ಇಂದು ಹಳೆ ಮೈಸೂರು ಮತ್ತು ಬೆಂಗಳೂರು ಕೆಲವೊಂದು ಉತ್ತರ ಕರ್ನಾಟಕ ಭಾಗದಲ್ಲಿ JDS ಮೈತ್ರಿಯಿಂದಾಗಿ ಅನೇಕ ಸೀಟುಗಳು BJP ಬರಲಿಕ್ಕೆ ಒಂದು ಕಾರಣ. ಸೋಲಿಲ್ಲದ ಸರ್ದಾರ ಮೋದಿಯ ಕೈ ಬಲಪಡಿಸಿದಂತೆ ಅಂತ ಹೇಳಿದ್ರು. ಇವತ್ತು ನಾವು ಕೂಡ ನಮ್ಮ ಅಭ್ಯರ್ಥಿಯನ್ನ ಒಂದು ಗೆಲುವಿನ ಮೂಲಕ ನಾವು ಕೇಂದ್ರಕ್ಕೆ ಕಳಿಸಿದ್ದೇವೆ. ಅವರು ಮೋದಿಜಿ ಅವರಿಗೆ ನಮ್ಮ ಕೈಯನ್ನೆತ್ತುವ ಮೂಲಕ ಬಲಪಡಿಸುತ್ತಾರೆ ಎನ್ನುವಂತ ಮಾತನ್ನು ಕಳೆದ ಚುನಾವಣೆ ಒಳಗೆ ಮಾಡಿದ್ದಾರೆ. ಈ ಚುನಾವಣೆ ಅಗತ್ಯ ಬೇರೆ. ಎಲ್ಲರೂ ಮೋದಿ ಒಬ್ರು ಈ ದೇಶಕ್ಕೆ ಭದ್ರವಾದಂತ ಸರ್ಕಾರ ಬೇಕು, ಗಟ್ಟಿ ಮುಟ್ಟಾದ ಪ್ರಧಾನಿ ಬೇಕಂತೇಳಿ ನಮ್ಗೆಲ್ಲ ಅಭಿವೃದ್ಧಿಗಾಗಿ ನಮ್ಮೆಲ್ಲ ಮುದ್ದೇಬಿಹಾಳ ನಗರದ ಎಲ್ಲ ನಾಗರಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ BJPಯನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ನಮ್ಮ BJP ಪರವಾಗಿ ಮಂಡಲ ಪರವಾಗಿ ಆ ಎಲ್ಲ ಪ್ರಚಾರ ಮಂದಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಅವರೇ, AS ಪಾಟೀಲ್ ನಡಹಳ್ಳಿ ಅವರಿಗೆ, ಮೋದಿ ಸರ್ಕಾರ, AS ಪಾಟೀಲ್ ನಡಹಳ್ಳಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಪಟ್ಟಣದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಹುಡ್ಕೋ ಬಡಾವಣೆಯ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ಕೇಸರಿ ಬಣ್ಣವನ್ನ ಎರಚಿ ಮೋದಿ ಅವರಿಗೆ ಜಯಘೋಷವನ್ನ ಹಾಕಿದರು. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಹಣ್ಣು ತರಕಾರಿ ಮಾರಾಟ ಮಾಡುವವರಿಗೆ, ಬೀದಿ ಬೀದಿ ವ್ಯಾಪಾರಸ್ಥರಿಗೆ, ಅಂಗಡಿಕಾರರಿಗೆ ಈ ವೇಳೆ BJP ಪಕ್ಷದ ಮುಖಂಡರು ಸಿಹಿಯನ್ನ ವಿತರಣೆ ಮಾಡಿದರು. BJP ವಿಜಯೋತ್ಸವದಲ್ಲಿ ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿಯವರ ಸಹೋದರ ಸೋಮನಗೌಡ ಪಾಟೀಲ್ ನಡಹಳ್ಳಿ, BJP ಪಕ್ಷದ ಮುಖಂಡರುಗಳಾದ ಮಾಣಿಕ್ ಚಂದ್ ದಂಡಾವತಿ, ಸಹನಾ ಬಡಿಗೇರ್, ಗೌರಮ್ಮ ಹುಣಗುಂದ್, ರಾಜಶೇಖರ ಹೊಳಿ, ಸಂತೋಷ್ ಬಾದ್ರವಂಡಿ, ಶೇಖರ್ ಡವಳಗಿ, ವಿಷ್ಣು ಗಂಗಾಪುರ್, ವಿರೂಪಾಕ್ಷಿ ಪತ್ತಾರ್, ಮುತ್ತಣ್ಣ ನರೋಡಿ, ಶ್ರೀಕಾಂತ್ ಹಿರೇಮಠ್, ಸಾಹಿಲ್ ನಾಗ್ಟನ್, ಚನ್ನಬಸ್ಸು ಮಂಗ್ಯಾಳ್, ಕಾಂತು ಮನ್ನೂರ್, ಹನುಮಂತ ದೇವರಳ್ಳಿ, ವೀರೇಶ್ ಡವಳಗಿ, ರಾಮು ಪವಾರ್, ಶಿವರಾಜ್ ರಾಠೋಡ್, ಪ್ರವೀಣ್ ಚಿನಿವಾರ್ ಸೇರಿದಂತೆ ವಿವಿಧ ಮೋರ್ಚಾದ ಪದಾಧಿಕಾರಿಗಳು, ABVP ಮುಖಂಡರು, BJP ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದರು.